ದರ್ಶನ್ ಒಳ್ಳೆ ಕಲಾವಿದ. ನಾವು ಅವ್ರ ಜೊತೆ ಅನಾಥರ ಮಾಡಿದ್ದು. ಅದಾದ ನಂತರ ಸಿಕ್ಕಲಿಲ್ಲ. ಈಗ ಆಗಬಾರ್ದಾಗಿತ್ತು, ಯಾಕಾಯಿತು ಏನಾಯಿತು ಒಂದು ಗೊತ್ತಿಲ್ಲ. ನನಗೆ ಅಪ್ಪು ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡು ಕೊಡುವುದನ್ನು ಕೊಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಅಂದಾಗ ನಾನು ತೋರಿಸ್ತಿದ್ದೆ, ನಾನು ಏನು ತೋರಿಸ್ತಿದ್ದೆ ಅದಕ್ಕಿಂತ ಚೆನ್ನಾಗಿ ಮಾಡೋರು. ಕಾಸೈದಾನ್ ಕಡಗೋಡ ಕಡವುಕುಂ ತರಿಯುಮಡ ಅಂತ ತಮಿಳಲ್ಲಿ. ಆಗ ಕಲೆಗೆ ಬೆಲೆ ಇತ್ತಮ್ಮ, ಈಗ ಬೆಲೆಗೆ ಕಲೆ. ಈ ಪ್ಯಾನ್ ಇಂಡಿಯಾ ಅನ್ನೋದ್ರ ಬಗ್ಗೆ ನೀವೇನು ಏನು? ಸತ್ಯಹರಿಶ್ಚಂದ್ರ ಸತ್ಯಹರಿಶ್ಚಂದ್ರನ್, ವಿಶ್ವಾಮಿತ್ರ ವಿಶ್ವಾಮಿತ್ರನ್, ನಕ್ಷತ್ರಿಕ ನಕ್ಷತ್ರಿಕ. ಅವ್ರ ಅಪಹರಣ ಆಯ್ತಲ್ಲ, ಆಗ ಹೆಚ್ಚು ಕಮ್ಮಿ ಒಂದು 3 ತಿಂಗಳು ಚಿತ್ರೀಕರಣನೇ ಇಲ್ಲ. ನನ್ನ ಹುಟ್ಟೂರು ಅರ್ಕಲ್ಗೋಡ್ ಹತ್ರ ಹೊನ್ನವಳ್ಳಿ. ನಮಸ್ಕಾರ ವೀಕ್ಷಕರೇ. ಕನ್ನಡ ಚಿತ್ರರಂಗದಲ್ಲಿ ಹಲವಾರು ನಟ ನಟಿಯರು ತಮ್ಮ ಮನೋಜ್ಞ ಅಭಿನಯದ ಮೂಲಕ ನಮ್ಮನ್ನೆಲ್ಲ ರಂಜಿಸುತ್ತಾ ಇದ್ದಾರೆ ಕೂಡ. ಸೊ ಇಂದು ನಮ್ಮ ಜೊತೆಗಿದ್ದಾರೆ ತಮ್ಮ ವಿಶಿಷ್ಟ ಪಾತ್ರದ ಮೂಲಕ ನಮ್ಮನ್ನೆಲ್ಲ ರಂಜಿಸಿದಂತಹ ಹೊನ್ನವಳ್ಳಿ ಕೃಷ್ಣ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಮೊದಲಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಸರ್, ನೀವು ರಾಜ್ಕುಮಾರ್ ಅವರ ಫ್ಯಾಮಿಲಿ ಜೊತೆ ತುಂಬಾ ಒಡನಾಟ ಇಟ್ಕೊಂಡಿದ್ದರು. ಹಾಗಾಗಿ ನಿಮ್ಮ ಬಗ್ಗೆ ಸ್ವಲ್ಪ ನಮ್ಗೆ ನಿಮ್ಮ ಚಿತ್ರರಂಗದ ಅನುಭವಗಳು ಮತ್ತೆ ನಿಮ್ಮ ಹುಟ್ಟೂರು ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಸರ್ ನೀವು? ನನ್ನ ಹುಟ್ಟೂರು ಅರ್ಕಲ್ಗೋಡ್ ಹತ್ರ ಹೊನ್ನವಳ್ಳಿ. ಹೊನ್ನವಳ್ಳಿ ಅಂದ್ರೆ ಸುಮಾರು ಹೊನ್ನವಳ್ಳಿ ಇದೆ. ಅದು ನಮ್ದು 7 ಹೊನ್ನವಳ್ಳಿ ಅಂತ. ನಾನು ಅಲ್ಲಿ ಹುಟ್ಟಿದ್ದು. ನಾನು ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಇರಲಿಲ್ಲ. ನಾನು ರಾಜ್ಕುಮಾರ್ ಅಣ್ಣವ್ರನ್ನ ನೋಡಬೇಕು ಅನ್ನೋ ಭಾವನೆಯಿಂದ ಬಂದೆ. ಇಲ್ಲಿ ಬಂದು ನೋಡಿದಾಗ ಏನಪ್ಪ, ನಾವು ಹಳ್ಳಿ ಪಕ್ಕ ಹಳ್ಳಿ ಅಲ್ವಾ, ಹಾಗಾಗಿ ಇದೇನು ಇವರು ಇಷ್ಟು ಒಂದು ಹಳ್ಳಿಯಲ್ಲಿ ಇದ್ದು ಜನನ ರಂಜಿಸ್ತಾರೆ, ಹೇಗೆ ಏನು ಎತ್ತ ಅನ್ನೋದು. ನಾನು ಬಂದೆ. ಆಗ ನನಗೆ ಅಣ್ಣವರು ಸಿಕ್ಕಲ. ಅಣ್ಣವರು ಗೋಲ್ಡನ್ ಸ್ಟುಡಿಯೋ ಅಂತ ಇತ್ತು, ಆ ಗೋಲ್ಡನ್ ಸ್ಟುಡಿಯೋಗೆ ಹೋಗಿದ್ರು. ರೌಡಿ ರಂಗಣ್ಣ ಶೂಟಿಂಗು. ಆ ಶೂಟಿಂಗ್ ಹೋಗಿದ್ದು. ಸರಿ, ನಾನು ಇನ್ನು ಮನೆಯಲ್ಲಿ ಆಗ ಅಕ್ಕವರು ನಮಗೆ ಈ ಥರ ಊರು ಹಿಂಗೆ ಅಂತ ಹೇಳಿದ್ಮೇಲೆ ಕಾಫಿ ತರಿಸೋದು, ಕಾಫಿ ಕೊಟ್ಟರು. ಕಾಫಿ ಕುಡ್ದು ಸಂತೋಷ ಆಯಿತು. ಆಮೇಲೆ ಹೇಳಿದ್ರು, ಯಾತಕ್ಕೆ ಏನು ಹೇಗೆ ಅಂತ. ಅಣ್ಣವ್ರು ನೋಡಬೇಕು ಅಂತಲೇ ಬಂದೆ. ಇನ್ನೇನು ದುಡ್ಡು ಗಿಡ್ಡು ಕೇಳಬೇಕು ಅಂತ ಬರಲಿಲ್ಲ, ಅಣ್ಣವ್ರು ನೋಡಬೇಕು ಅಂತ ಬಂದೆ. ಅವ್ರನ್ನ ಪಾಸ್ ಆದ್ಮೇಲೆ ನನಗೆ ಅಯ್ಯೋ ನಮಸ್ಕಾರ ಮಾಡೋದೇ ಬಿಟ್ಬಿಟ್ನಲ್ಲ ಅವ್ರಿಗೆ. ಹಾಗೂ ಈಗೂ ಇದು ಮಾಡಿದ್ಮೇಲೆ ಕೊನೆಗೆ ಆ ಸ್ಟುಡಿಯೋಗೆ ಹೋಗ್ತಾ ಇದ್ರಲ್ಲ, ಅವ್ರು ನಾನು ಕರ್ಕೊಂಡೋಗಿ ಬಿಟ್ರು. ಇಲ್ಲಿ ಸೈಡಲ್ಲಿ ಕೂತ್ಕೊಳ್ಳಿ ಆಯಿತು, ಹಾಗೆ ಕೂತ್ಕೊಂಡಿದ್ದೆ. ಆಮೇಲೆ ಬಂದು ಕಂಡಾಗ ಏನಪ್ಪ ಯಾವೂರು ಅಂತ. ಈ ಥರ ನಾನು ಹೊನ್ನವಳ್ಳಿ ಅಂತ ಅರ್ಕಲ್ಗೋಡ್ ಹತ್ರ. ನಿಮ್ಮನ್ನು ಕಾಣಬೇಕು ಅಂತ ಬಂದೆ, ದುಡ್ಡು ಗಿಡ್ಡು ಕೇಳಬೇಕು ಅಂತ ಬಂದಿಲ್ಲ, ಕಾಣಬೇಕು ಅಂತ ಬಂದೆ. ಕಂಡೆ, ಬರ್ತೀನಿ ಅಂತ. ಅಯ್ಯೋ ಇದೆಯ ಕಾಫಿ ಕುಡಿಯಯ್ಯ, ತಿಂಡಿ ತಿನ್ನಯ್ಯ ಅಂತಂದು. ಎಲ್ಲ ಆಯಿತು ಸ್ವಾಮಿ, ನಿಮ್ಮನ್ನು ನೋಡಿದ್ನಲ್ಲ ಅದೇ ನನ್ನ ಪುಣ್ಯ, ನನಗೆ ಭಾಳ ಖುಷಿ ಆಯಿತು ಅಂತ.
ಅದಕ್ಕೆ ಅವರು ಖುಷಿಪಟ್ಟರು. ಈಗ ನಾವು ರೀಸೆಂಟ್ ಆಗಿ ನಮ್ಮ ಅಪ್ಪು ಸರ್ ಅವ್ರನ್ನ ಕಳ್ಕೊಂಡಿದೀವಿ. ಅವ್ರನ್ನ ಇಡೀ ಪ್ರಪಂಚನೇ ದೇವರು ಅಂತ ಪೂಜಿಸ್ತಿದ್ದಾರೆ. ಈಗ ಅವ್ರ ಬಗ್ಗೆ ನಿಮ್ಮ ಒಡನಾಟ ಜಾಸ್ತಿ ಇತ್ತು. ನೀವೇನ್ ಹೇಳಿದ್ರು ಅವ್ರು ಕೇಳ್ತಾ ಇದ್ರು. ಒಂದ್ ರೀತಿಲಿ ಅವ್ರಿಗೆ ಕಲೆ ಆಗಿರ್ಬೋದು ಪ್ರತಿಯೊಂದನ್ನು ನೀವು ಹೇಳ್ಕೊಡ್ತಿದ್ರಿ ಅನ್ನೋದು ಒಂದು ವಿಚಾರ ಇದೆ ಸರ್. ಇದ್ರ ಬಗ್ಗೆ ಅವರು ಮತ್ತೆ ನಿಮ್ಮ ಮಧ್ಯೆ ಇದ್ದಂತಹ ಒಡನಾಟ. ನನಗೆ ಅಪ್ಪು ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು. ಇವಾಗ ನಾನು ತೋರಿಸ್ತಿದ್ದೆ, ನಾನು ಏನ್ ತೋರಿಸ್ತಿದ್ದೆ ಅದಕ್ಕಿಂತ ಚೆನ್ನಾಗಿ ಮಾಡೋಣ. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅದು ಅವನು ಹೇಳೋದನ್ನ ಪಟ್ ಅಂತ ತಲೆ ಇಟ್ಕೊಳ್ಳೋನು. ಹಾಗಾಗಿ ಅದಕ್ಕೆ ಒಂದು ಕಳೆ ಬಂತು. ನಾವು ಅದಕ್ಕೆ ಹೇಳ್ತಾ ಒಂದು 2 ನಕ್ಷತ್ರ ಆಗಿರ್ಬೋದು, ಹೊಸ ಬೆಳಕು ಆಗಿರ್ಬೋದು, ಇವೆಲ್ಲ ಒಂದು ಅದ್ಭುತವಾದ ಚಿತ್ರ. ಅದು ಎಲ್ಲೇ ಹೋದ್ರೂ ಹೇಳ್ತಾ ಇರ್ತೀವಿ, ಎಲ್ಲೇ ಹೋದ್ರೂ ಮಾಡ್ತಾ ಇರ್ತೀವಿ. ಅದಷ್ಟೇ ನಮಗೊಂದು ಖುಷಿ. ನಿಮ್ಗೆ ಹಾಸ್ಯ ನಟ ಅಂತಾನೆ ನೀವು ಹೆಸರಾದಂತಾರಲ್ವಾ ಸರ್? ನಿಮ್ಗೆ ಹಾಸ್ಯನೇ ಮಾಡ್ಬೇಕನ್ನೋದು ಯಾಕೆ ಬಂತು? ಅಥವಾ ಈ ಸಿನಿಮಾ ಇಂಡಸ್ಟ್ರಿಗೆ ನಿಮ್ಗೆ ಬರೋದಕ್ಕೆ ಕಾರಣ ಏನು? ಅಥವಾ ಯಾವ್ದ್ರಿಂದ ನೀವು ಇನ್ಸ್ಪಿರೇಷನ್ ಆಗಿ ಈ ಒಂದು ಇಂಡಸ್ಟ್ರಿಗೆ ಬಂದಿದ್ದು ನೀವು? ನಾನು ಅಣ್ಣವ್ರನ್ನ ನೋಡ್ಬೇಕು ಅನ್ನೋದಕ್ಕೋಸ್ಕರ ಬಂದೆ. ನಾನೇನು ಪಾತ್ರ ಮಾಡ್ಬೇಕು ಅಂತ ಬರಲಿಲ್ಲ. ಇಲ್ಲಿ ನೋಡ್ತಾ ಇವೆಲ್ಲ ಸುತ್ತಮುತ್ತ ನೋಡಿದೆ. ಇದೇನು ಕ್ಯಾಮ್ರಾಮನ್, ಇದೇನು ಡೈರೆಕ್ಟ್ರು, ಇದೇನು ಪ್ರೊಡ್ಯೂಸರು, ಇದೇನು ಇದು ಹೀಗೆ ತಿಳ್ಕೊಳ್ಳೋದು ಒಂದಷ್ಟು ದಿವಸ ಆಯ್ತು. ಅವೆಲ್ಲ ತಿಳ್ಕೊಂಡು ಆಮೇಲೆ ನಾನು ಪಾತ್ರ ಮಾಡೋದಕ್ಕೆ ಬಂದೆ. ನನ್ನ ಮೊದಲನೇ ಚಿತ್ರ ನ್ಯಾಯವೇ ದೇವರು. ಇದ್ರ ಮಧ್ಯ ನಿಮ್ಮ ಕುಟುಂಬದ ನಿಮ್ಗೆ ಸಪೋರ್ಟ್ ಯಾವ ತರ ಇತ್ತು? ಅಥವಾ ಇವಾಗ ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ವಿವರಣೆ. ಇದು ನಮ್ಮ ಕುಟುಂಬ, ನಾನು, ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಕ್ಕಳು, ಇಷ್ಟು ಜನ ಇದ್ದೀವಿ. ಈಗ ಮಗಳು ಜಯನಗರದಲ್ಲಿದ್ದಾರೆ, ಮಗ ಬಂದು ಮಹಾಲಕ್ಷ್ಮಿ ಲೇಔಟಲ್ಲಿದ್ದಾರೆ, ನಾನು ನನ್ನ ಹೆಂಡತಿ ಇಲ್ಲಿದ್ದೀವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.